ರಾಮನ ನಾಡು ಅಯೋಧ್ಯೆಯಲ್ಲಿ ರಾಮ ಮಂದಿರ ಉದ್ಘಾಟನೆಯ ಸಂಭ್ರಮ ಕಳೆಗಟ್ಟಿದ್ರೆ ಇತ್ತ ಹನುಮನ ನಾಡು ಕರ್ನಾಟಕದಲ್ಲೂ ಸಂಭ್ರಮ ಮನೆ ಮಾಡಿದೆ. ಅರಮನೆ ನಗರಿ ಮೈಸೂರಲ್ಲಿ ಆ ರಾಮ ಮಂದಿರ ಉದ್ಘಾಟನೆಯ ದಿನ ಜನರ ಬಾಯಿ ಸಿಹಿ ಮಾಡಲು ರುಚಿ ರುಚಿಯಾದ ಲಾಡುಗಳು ಸಿದ್ಧವಾಗ್ತಿದೆ. ಜನವರಿ 22ರಂದು ಮೈಸೂರಿನ ರಾಮ ಮಂದಿರಗಳ ಬಳಿ ಹಂಚಲು 1,08,000 ಲಡ್ಡು ತಯಾರಿಕೆ ಕಾರ್ಯ ನಡೆಯುತ್ತಿದೆ. 60ಕ್ಕೂ ಹೆಚ್ಚು ಮಂದಿಯಿಂದ ಶ್ರೀರಾಮನಿಗೆ ಪ್ರಿಯವಾದ ಮೋತಿಚೂರ್ ಲಡ್ಡು ತಯಾರಾಗ್ತಿದೆ. ಈ ಬಗ್ಗೆ ನಮ್ಮ ಪ್ರತಿನಿಧಿ ರವಿ ಪಾಂಡವಪುರ ಗ್ರೌಂಡ್ ರಿಪೋರ್ಟ್ ನೀಡಿದ್ದಾರೆ, ನೋಡೋಣ ಬನ್ನಿ. ದೇಶದಾದ್ಯಂತ ಸದ್ಯ ರಾಮ ನಾಮ ಜಪ ಕೇಳಿ ಬರ್ತಿದೆ. ಅದರಲ್ಲೂ ಅರಮನೆ ನಗರಿ ಮೈಸೂರಿನ ಶಿಲ್ಪಿ ಹಾಗೂ ಮೈಸೂರಿನ ಶಿಲೆ ಸಿಕ್ಕ ಕಾರಣಕ್ಕಾಗಿ ಅದರ ಸಂತಸದ ಭಾವ ಇಮ್ಮಡಿಗೊಂಡಿದೆ. ಈ ನಡುವೆ ಮೈಸೂರಿನಲ್ಲಿ ಇರುವಂತಹ ರಾಮ ಮಂದಿರಗಳಲ್ಲಿ 1,08,000 ಲಾಡುಗಳನ್ನು ಹಂಚಬೇಕು ಅಂತೇಳಿ ರಾಮನ ಭಕ್ತರು ನಿರ್ಧಾರವನ್ನ ಮಾಡಿದ್ದಾರೆ. ಆ ಕಾರಣಕ್ಕಾಗಿಯೇ ಅರಮನೆ ನಗರಿ ಮೈಸೂರಿನಲ್ಲಿ ಸದ್ಯ ಲಕ್ಷ ಲಾಡುಗಳ ತಯಾರಿ ಕಾರ್ಯ ಭರದಿಂದ ಸಾಗಿದೆ. ಕಳೆದ 5 ದಿನಗಳಿಂದ ಸುಮಾರು 60ಕ್ಕೂ ಹೆಚ್ಚು ಮಂದಿ ನಿರಂತರವಾಗಿ ಹಗಲು ಇರುಳೆನ್ನದೆ ಶ್ರಮಿಸ್ತಿದ್ದಾರೆ. 1,08,000 ಲಾಡನ್ನ ತಯಾರು ಮಾಡಲಿಕ್ಕಾಗಿ ಸಕಲ ರೀತಿಯಲ್ಲೂ ಕೂಡ ತಯಾರಿ ಮಾಡಿಕೊಂಡಿದ್ದಾರೆ. ಇನ್ನು ಕಳೆದ 5 ದಿನಗಳಿಂದ ನಿರಂತರವಾಗಿ ಈ ಒಂದು ಲಾಡು ತಯಾರಿಯಲ್ಲಿ ಮಗ್ನರಾಗಿದ್ದು ಹಗಲು ರಾತ್ರಿ ಎನ್ನದೆ ಲಾಡು ತಯಾರು ಮಾಡ್ತಿದ್ದಾರೆ. ಈ ಎಲ್ಲ ಲಾಡುಗಳನ್ನ ಮೈಸೂರು ನಗರದಲ್ಲಿರುವಂತಹ ಪ್ರಮುಖ ರಾಮನ ದೇವಸ್ಥಾನ ಹಾಗೂ ಆಂಜನೇಯ ಸ್ವಾಮಿ ದೇವಸ್ಥಾನಗಳಲ್ಲಿ ಹಂಚಿಕೆ ಮಾಡಬೇಕು ಅನ್ನೋದು ನಿರ್ಧಾರ ಆಗಿದೆ. ಇದಕ್ಕಾಗಿ ಮೈಸೂರಿನ ಅರಮನೆಯ ಮುಂಭಾಗದಲ್ಲಿ ಇರುವಂತಹ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನ, ಇರ್ವಿನ್ ರಸ್ತೆಯಲ್ಲಿರುವಂತಹ ಪಂಚಮುಖಿ ದೇವಸ್ಥಾನ, ಜೊತೆಗೆ ಮೈಸೂರಿನ ಹೆಬ್ಬಾಳ, ಕುವೆಂಪು ನಗರ, ಸರಸ್ವತಿಪುರಂ ಸೇರಿದಂತೆ ಬೇರೆ ಬೇರೆ ಬಡಾವಣೆಗಳಲ್ಲಿ ಇರುವಂತಹ ಶ್ರೀರಾಮನ ದೇವಸ್ಥಾನ ಹಾಗೂ ಅದರ ಜೊತೆಗೆ ಆಂಜನೇಯ ಸ್ವಾಮಿ ದೇವಸ್ಥಾನಗಳಲ್ಲಿ ಈ ಲಾಡು ಹಂಚಿಕೆಯನ್ನ ಮಾಡಲಾಗುತ್ತೆ. ಇನ್ನು ಲಾಡು ತಯಾರು ಮಾಡಬೇಕಾದ್ರೆ ಪ್ರತಿಯೊಬ್ಬರು ಕೂಡ ರಾಮನಾಮನ ಜಪವನ್ನ ಮಾಡ್ತಿದ್ದಾರೆ. ಪ್ರತಿಯೊಬ್ಬರು ಕೂಡ ಜೈ ಶ್ರೀರಾಮ್ ರಾಮ ನಾಮ ಅಂತ ಹೇಳಿ ಕೂಗುವಂತಹ ಕೆಲಸಕ್ಕೂ ಕೂಡ ಮುಂದಾಗ್ತಿದ್ದಾರೆ. ಎಲ್ಲರೂ ಕೂಡ ಪ್ರತಿಯೊಬ್ಬರು ಜೈ ಶ್ರೀರಾಮ್ ಎಂಬ ಘೋಷವಾಕ್ಯಗಳನ್ನ ಕೂಡ ಮುಳುಗಿಸ್ತಿದ್ದಾರೆ. ಇನ್ನು ನಮ್ಮ ಜೊತೆ ಈ ಒಂದು ಸ್ಥಳದಲ್ಲಿ ಲಾಡು ತಯಾರಿಗೆ ಮುಂಚೂಣಿಯಲ್ಲಿರುವಂತಹ ರಾಮನ ಭಕ್ತರಿದ್ದಾರೆ. ರಾಮನ ಭಕ್ತರೆಲ್ಲರೂ ಕೂಡ ಇರುವ ಕಾರಣಕ್ಕಾಗಿ ನಾನು ರಾಮನ ಭಕ್ತರನ್ನ ಮಾತನಾಡಿಸುವಂತಹ ಕೆಲಸಕ್ಕೆ ಮುಂದಾಗ್ತೀನಿ. ಸರ್, ಈಗ ಸಾಕಷ್ಟು ಮಂದಿ ನಿರಂತರವಾಗಿ ಕಳೆದ 5 ದಿನಗಳಿಂದ ರಾಮನ ಭಕ್ತರು ಇಲ್ಲಿ ಲಾಡು ತಯಾರಿ ಕಾರ್ಯದಲ್ಲಿ ನಿರತರಾಗಿದ್ದೀರಿ. ಎಷ್ಟು ಲಾಡನ್ನ ತಯಾರಿ ಮಾಡ್ತಿದ್ದೀರಿ? ಯಾವ ಕಾರಣಕ್ಕಾಗಿ ತಯಾರು ಮಾಡ್ತಿದ್ದೀರಿ? ಟೋಟಲ್ 1,00,000 ನೀವೇ ಒಟ್ಟು 1,08,000 ಲಾಡುಗಳನ್ನು ತಯಾರಿಸಬೇಕು ಅಂತ ನಿರ್ಧಾರ ಮಾಡಿ ನಾವು 1,08,000 ಲಾಡನ್ನ ತಯಾರು ಮಾಡ್ತಾ ಇದ್ವಿ. ರೈಟ್ ಸರ್, ಯಾವ ಕಾರಣಕ್ಕಾಗಿ ಈ ರೀತಿ 1,08,000 ಲಾಡು ತಯಾರು ಮಾಡ್ತಿದ್ದೀರಿ? ಈಗ 3 ವಿಷಯಗಳಿದೆ. 3 ಸಂತೋಷದ ವಿಷಯ. ಒಂದು, ಅಯೋಧ್ಯೆಯಲ್ಲಿ ಅನೇಕ ವರ್ಷದಿಂದ ಏನು ರಾಮ ಮಂದಿರ ನಿರ್ಮಾಣ ಆಗಬೇಕಾಯಿತು, ಅದು ಆಸೆ ನೆರವೇರಿದೆ. ಇನ್ನೊಂದು, ಅಲ್ಲಿ ಇರತಂಥ ಶಿಲೆ ಅದು ನಮ್ಮ ಮೈಸೂರು ತಾಲೂಕಿನದ್ದು. ಇನ್ನೊಂದು, ಅದನ್ನು ಕೆತ್ತಿರೋ ಶಿಲ್ಪಿ ಕೂಡ ನಮ್ಮ ಮೈಸೂರಿನ ಅರುಣ್ ಯೋಗಿರಾಜ್ ಅವರು. ಅದರಿಂದ ಆ ಖುಷಿನ ಹೆಚ್ಚು ಮಾಡ್ತಾ ಇದೆ ನಮಗೆ. ಅದರಿಂದ ನಾವು ನಿರ್ಧಾರ ಮಾಡಿ ಸಂಕಲ್ಪ ಮಾಡಿ ಹಂಚುತ್ತಾ ಇದ್ವಿ. ಇದು ರಾಮನ ಭಕ್ತರ ಮಾತುಗಳು. ನಾವು 1,08,000 ಲಡ್ಡನ್ನ ಕಳೆದ 5 ದಿನಗಳಿಂದ ನಿರಂತರವಾಗಿ ತಯಾರು ಮಾಡುವಂತಹ ಕೆಲಸಕ್ಕೆ ಮುಂದಾಗ್ತೀವಿ. ಆವತ್ತು ಮೈಸೂರಿನಲ್ಲಿರುವಂತಹ ಪ್ರತಿಯೊಂದು ದೇವಸ್ಥಾನಕ್ಕೂ ತೆರಳಿ ಅಲ್ಲಿ ಹಂಚಿಕೆಯನ್ನ ಮಾಡ್ತೀವಿ ಎಂಬ ಮಾತುಗಳನ್ನು ಹೇಳ್ತಾರೆ. ಕ್ಯಾಮರಾ ಪರ್ಸನ್ ವಿನಯ್ ಜೊತೆ ರವಿ ಪಾಂಡವಪುರ, ನ್ಯೂಸ್ ಫಸ್ಟ್ ಮೈಸೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.